ಹರಿ ಓಂ. ಮಾಂಡೂಕೋಪನಿಷತ್ತು ಹಾಗೂ ಅದರ ಭಾಷ್ಯ ಮಂಗಳಾಚರಣ ನೋಡ್ರಿ. ಪೂರ್ಣಾನಂದ ಜ್ಞಾನ ಶಕ್ತಿ ಸ್ವರೂಪಂ ನಿತ್ಯಮವ್ಯಯಂ ಚತುರ್ಧಾ ಸರ್ವಭೋಕ್ತಾರಂ ವಂದೇ ವಿಷ್ಣುಂ ಪರಂ ಪದಂ. ಇಲ್ಲಿ ತದ್ಬರಿ ಅಲ್ಲಿ ತದ್ಬರಿ. ಇದು ಮಂಗಳಾಚರಣ. ಆಚಾರ್ಯರು ಮಾಂಡೂಕೋಪನಿಷತ್ ಭಾಷ್ಯಕ್ಕೆ ಮಂಗಳಾಚರಣವನ್ನು ಮಾಡ್ತಾ ಇದ್ದಾರೆ. ಇದೊಂದು ಉಪನಿಷತ್ತು. ಮಾಂಡೂಕೋಪನಿಷತ್ತು ಅನ್ನುವಂತಹ ಈ ಉಪನಿಷತ್ತಿನಲ್ಲಿ ಓಂಕಾರ ಏನದ, ಈ ಒಂದು ಓಂಕಾರದ ವಿಚಾರವನ್ನು ವಿಶೇಷವಾಗಿ ಹೇಳಲಿಕ್ಕೆ ಹೊರಟದ್ದು. ಬೇರೆ ಉಪನಿಷತ್ತುಗಳಲ್ಲಿ ಓಂಕಾರ ಬರ್ತದೆ, ಆದರೆ ಆ ಓಂಕಾರಗಳೆಲ್ಲ ಬಂದದ್ದು ಅದರ ಸಾಮಾನ್ಯವಾದ ಸ್ಥೂಲ ಮಾಹಿತಿಯನ್ನು ಅಥವಾ ಅದಕ್ಕೆ ಸಂಬಂಧಿಸಿದ್ದನ್ನು ಕೊಡ್ತಿರ್ತದೆ. ಇಲ್ಲೇನದ ಅಂದರೆ ಈ ಮಾಂಡೂಕೋಪನಿಷತ್ತು ಓಂಕಾರದ ಸಮಸ್ತವಾದ ಓಂಕಾರದ ಅರ್ಥ ಏನು, ವ್ಯಸ್ತವಾದ ಓಂಕಾರದ ಅರ್ಥ ಏನು ಅಂದರೆ ಅಕಾರ ಉಕಾರ ಮಕಾರ ನಾದ ಬಿಂದು ಘೋಷ ಶಾಂತ ಅತಿಶಾಂತ ಇದನ್ನು ಬಿಡಿಸಿದರೆ ಈಗ 4 ಅಂತ ಇಟ್ಕೋಣಂತ. ಅಕಾರ ಉಕಾರ ಮಕಾರ ನಾದ ಎಂದು ಓಂಕಾರದ 4 ಭಾಗಗಳನ್ನು ಬಿಡಿಸಿದರೆ ವ್ಯಸ್ತ ಓಂಕಾರ, ಕೂಡಿಸಿದರೆ ಓಂ ಅಂತ ಸಮಸ್ತ ಓಂಕಾರ. ಇದರ ಮಹತ್ವ ಏನು, ಇದರ ಪ್ರತಿಪಾದ್ಯವಾದ ಭಗವದ್ರೂಪ ಏನು, ಆ ಭಗವದ್ರೂಪಗಳ ಕಾರ್ಯ ಏನು, ಇದನ್ನೆಲ್ಲ ವಿಸ್ತಾರವಾಗಿ ಹೇಳಲಿಕ್ಕೆ ಹೊರಟದ್ದು ಮಾಂಡೂಕೋಪನಿಷತ್ತು. ಅದಕ್ಕೆ ಮೊದಲು ಮಂಗಳಾಚರಣವನ್ನು ಆಚಾರ ಮಾಡಲಿಕ್ಕತ್ತಾನೆ. ಅಂದರೆ ಇದರದ್ದು ಪೂರ್ಣ ನಮ್ಮ ತಲೆಯಲ್ಲಿ ಏನಿರಬೇಕು, ಓಂಕಾರ ಅಷ್ಟೇ. ಇಡೀ ಉಪನಿಷತ್ತು ಓಂಕಾರದ ವಿಚಾರವನ್ನು ಹೇಳಲಿಕ್ಕೆ ಹೊರಟದ ಅಂತ ತಲೆಯಲ್ಲಿ ಇಟ್ಟುಕೊಂಡು ಮಾಂಡೂಕೋಪನಿಷತ್ತನ್ನು ಕೇಳಬೇಕು. ಇದಕ್ಕೆ ನಮ್ಮ ಕುಲಗುರುಗಳಾದ ಮಧ್ವಾಚಾರ್ಯರು ವಿಸ್ತಾರವಾದ ವಿಶೇಷವಾದ ಪರಮಪೂರ್ಣವಾದ ಭಾಷ್ಯವನ್ನು ಬರೆದಿದ್ದಾರೆ. ಅನನ್ಯಾದೃಶವಾದ ಭಾಷ್ಯ, ಇಂತಹ ಭಾಷ್ಯ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಸುಂದರವಾದ ಭಾಷ್ಯ ಬರೆದಿದ್ದಾರೆ. ಪೂರ್ಣಾನಂದ ಜ್ಞಾನಶಕ್ತಿ ಸ್ವರೂಪಂ, ದೇವರನ್ನು ಸ್ತೋತ್ರ ಮಾಡಲಿಕ್ಕತ್ತಾರೆ. ಮಾಂಡೂಕೋಪನಿಷತ್ತಿನಿಂದ ಪ್ರತಿಪಾದ್ಯನಾದ ಭಗವಂತನು ಹೇಗಿದ್ದಾನೆ ಬೇಕಲ್ಲ ನಮಗೆ. ಅಂದರೆ ಪೂರ್ಣವಾದ ಆನಂದ, ಪೂರ್ಣವಾದ ಜ್ಞಾನ, ಪೂರ್ಣವಾದ ಶಕ್ತಿ, ಇವುಗಳು ಅವನಿಗವ ಅಂತಲ್ಲ, ಇವುಗಳೇ ಅವನ ಸ್ವರೂಪ ಆಗ್ಯಾವ. ಪೂರ್ಣಾನಂದವು ದೇವರಲ್ಲಿ ಇದೆಯಲ್ಲ, ಪೂರ್ಣಾನಂದವು ದೇವರ ಸ್ವರೂಪ. ಪೂರ್ಣ ಜ್ಞಾನವು ದೇವರಲ್ಲಿ ಇದೆಯಲ್ಲ, ಪೂರ್ಣ ಜ್ಞಾನವೇ ದೇವರ ಸ್ವರೂಪ. ನನಗೆ ವ್ಯಾಕರಣದ ಬಗ್ಗೆ ಪೂರ್ಣವಾದ ಜ್ಞಾನ ಇದೆ ಅಂದರೆ ನಾನು ವ್ಯಾಕರಣ ಜ್ಞಾನ ಬೇರೆ ಬೇರೆ ಸಂಬಂಧ ಇಲ್ಲ. ಅಲ್ಲಿ ನಾನು ಧರ್ಮಿ, ವ್ಯಾಕರಣ ಜ್ಞಾನ ಇದು ಧರ್ಮ. ಭಗವಂತ ಹಂಗಲ್ಲ, ಪೂರ್ಣವಾದ ಜ್ಞಾನವೇ ಭಗವಂತ ಸ್ವರೂಪವಾಗಿದೆ. ಶಕ್ತಿ, ಪೂರ್ಣವಾದ ಶಕ್ತಿ ಅದು ಭಗವಂತನ ಸ್ವರೂಪ. ಮತ್ತೆಂಥವನಾಗಿದ್ದಾನೆ ದೇವರು ಅಂದರೆ ನಿತ್ಯಂ, ನಿತ್ಯನಾಗಿದ್ದಾನೆ. ಅವ್ಯಯಂ, ಯಾವುದೇ ತರಹದ ನಾಶಕ್ಕೆ ಒಳಗಾಗುವುದಿಲ್ಲ. ಚತುರ್ಧಾ ಸರ್ವಭೋಕ್ತಾರಂ, ಎಲ್ಲ ಭೋಗವನ್ನು ಮಾಡ್ತಾನೆ, ಆದರೆ 4 ರೀತಿಯಿಂದ ಎಲ್ಲ ಭೋಗವನ್ನು ಮಾಡ್ತಾನೆ. ವಿಶ್ವ, ತೇಜಸ, ಪ್ರಾಜ್ಞ, ತುರಿಯ ಎಂದು ಚತುರ್ಧಾ, ಜಾಗೃತ ಅವಸ್ಥೆಯನ್ನು ವಿಶ್ವನಾಮಕನಾಗಿ ಭೋಗವನ್ನು ಮಾಡ್ತಾನೆ. ಇನ್ನು ತೈಜಸ ನಾಮಕನಾಗಿ ಸ್ವಪ್ನವನ್ನು ಭೋಗ ಮಾಡ್ತಾನೆ. ಸುಷುಪ್ತ್ಯವಸ್ಥೆಯನ್ನು ಪ್ರಜ್ಞಾನಾಮಕನಾಗಿ ಭೋಗವನ್ನು ಮಾಡ್ತಾನೆ. ಮುಕ್ತ್ಯವಸ್ಥೆಯಲ್ಲಿ ತುರಿಯ ನಾಮಕನಾಗಿದ್ದು ಭೋಗವನ್ನು ಮಾಡ್ತಾನೆ. 4 ಅವಸ್ಥೆ. ಚತುರ್ಧಾ ಸರ್ವಭೋಕ್ತಾರಂ ಒಂದೇ ಪರಂಪದಂ ವಿಷ್ಣು ಒಂದೇ, ಪರಮಪದನಾದ ಸರ್ವೋತ್ತಮನಾದ ವಿಷ್ಣುವಿಗೆ ನಮಸ್ಕಾರ. ಆಚಾರ್ಯರು ವಿಷ್ಣುವನ್ನು ಸರ್ವೋತ್ತಮ ದೇವತೆ ಎಂದಾಗಿ ಸ್ತೋತ್ರ ಮಾಡುವ ಮಹಾನುಭಾವರಾದದ್ದರಿಂದಾಗಿ ಈ ರೀತಿಯಿಂದ ಕೊಂಡಾಡ್ತಾ ಇದ್ದಾರೆ. ಈ ಉಪನಿಷತ್ತು ಯಾರು ಕಂಡು ಹಿಡಿದದ್ದು, ಯಾರು ಬರೆದದ್ದು ಅನ್ನಬಾರ್ದು. ಉಪನಿಷತ್ತುಗಳನ್ನು ಯಾರು ಬರೆದರು ಅಂತ ಅಲ್ಲಿಗೆ ಹೋಗಬಾರ್ದು. ಉಪನಿಷತ್ತುಗಳನ್ನು ಯಾರು ಕಂಡಿದ್ದಾರೆ, ಸಾಕ್ಷಾತ್ಕಾರ ಮಾಡಿಕೊಂಡವರು ಯಾರು ನೋಡಿ.
ಪ್ರಪ್ರಥಮ ಋಷಿಗಳು ಹಯಗ್ರೀವ ರೂಪಿಯಾದ ಪರಮಾತ್ಮ. ಎಲ್ಲ ವೇದಗಳು, ಸಕಲ ವೇದಗಳಿಗೆ ಪ್ರಪ್ರಥಮ ಋಷಿ ಯಾರು ಅಂದರೆ ಹಯಗ್ರೀವ. ಅಸ್ಯ ಭೂತಸ್ಯ ಮಹತೋ ನಿಶ್ವಸಿತಮೇತತ್ ಋಗ್ವೇದಂ ಯಜುರ್ವೇದಂ ಸಾಮವೇದಂ ಅಥರ್ವವೇದಂ. ಎಲ್ಲದಪ್ಪ ಇದು? ಬೃಹದಾರಣ್ಯಕದಲ್ಲಿ ಹೇಳುವಾಗ ಬೃಹದಾರಣ್ಯಕದ ಮಾತು ಏನಂತಾರೆ? ಈ ಹಯಗ್ರೀವನ ಮುಖದಿಂದ ಮೂಗಿನ ಹೊಳ್ಳೆಯಿಂದ ಶ್ವಾಸೋಚ್ಛ್ವಾಸಗಳು ಬಂದಂತೆ ವೇದಗಳು ಬಂದಿವೆ. ಉಸಿರಾಟ ನೀವು ಅಷ್ಟು ಸರಳ ಮಾಡಂಗಿಲ್ಲ, ದೇವರ ಅಷ್ಟು ಸರಳ ವೇದ ಉಚ್ಚಾರಣೆ ಮಾಡ್ತಾರೆ. ತಿಳಿತಲ್ಲೋ? ಆದ್ದರಿಂದ ಹಯಗ್ರೀವ ದೇವರೇ ಪ್ರಪ್ರಥಮ ಮಂತ್ರದ್ರಷ್ಟಾರ ಭಗವಂತ. ಅದಕ್ಕೆ ಅಪ್ಪಣಾಚಾರ್ಯ ಸಾಕ್ಷಿ ಹಯಸ್ಯೋತ್ರಹಿ ಅಂತ ಹೇಳಿ. ಏನು ಸಾಕ್ಷಿ ಹಯಸ್ಯೋತ್ರಹಿ ಅಂದರೆ ಓಂ ಶ್ರೀ ರಾಘವೇಂದ್ರಾಯ ನಮಃ ಓಂ ಎಂಬ ಮಂತ್ರಕ್ಕೆ ಪ್ರಪ್ರಥಮ ದ್ರಷ್ಟಾರ ಯಾರು? ಹಯಗ್ರೀವ. ಅವನೇ ಕಾಣಬೇಕಲ್ಲ ಮೊದಲ ಮಂತ್ರಗಳಲ್ಲಿ, ಎಲ್ಲ ಮಂತ್ರಗಳನ್ನು ಕಾಣಬೇಕಾದವ ಯಾರು? ಮತ್ತೆ ಅವನೇ ಸಾಕ್ಷಿ ಹಯಸ್ಯೋತ್ರಹಿ. ಹಯಗ್ರೀವ ದೇವರೇ ಸಾಕ್ಷಾತ್ಕಾರ ಮಾಡಿಕೊಂಡವರು. ಆಮೇಲೆ ಉಳಿದವರೆಲ್ಲ ಅಪ್ಪಣಾಚಾರ ತನಕ ಬರ್ತಾರೆ. ಇಲ್ಲಿ ಅಂತೂ ಏನಾಯ್ತು ಹಡೇಕರ್ ಹಿಂಗಾಗಬಾರ್ದು, ತಿಳಿಬೇಕು ನಿಮಗೆ. ಅದರಿಂದ ಯಾರು ಸಾಕ್ಷಾತ್ಕಾರ ಮಾಡಿಕೊಂಡದ್ದು? ಹಯಗ್ರೀವ ರೂಪಿ ಪರಮಾತ್ಮ. ಎರಡನೇದು ಚತುರ್ಮುಖ ಬ್ರಹ್ಮದೇವರು. ಮೂರನೇದ್ಯಾರಪ್ಪ ಅಂತ ಪ್ರಶ್ನೆ. ಈಗ ಅವರೇ ಲೋಕದಲ್ಲಿ ಪ್ರಸಿದ್ಧಿ ಇದ್ದವರು. ಯಾಕಂದರೆ ಎಲ್ಲ ಮಂತ್ರಗಳನ್ನು ಬ್ರಹ್ಮದೇವರು, ವಾಯುದೇವರು ಮತ್ತು ಪರಮಾತ್ಮ ಸಾಕ್ಷಾತ್ಕಾರ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅವರನ್ನು ಬಿಟ್ಟು ಲೋಕಪ್ರಸಿದ್ಧಿ ಯಾರಲ್ಲದ? ವೇದವ್ಯಾಸ ದೇವರು ಯಾರ ಹೆಸರಿನಲ್ಲಿ ಈ ಉಪನಿಷತ್ತನ್ನು ತಿಳಿಸಿಕೊಟ್ಟಾರೆ ಅಂದರೆ ಭಾಷ್ಯದಲ್ಲಿ ನೋಡು. ಮಂಡೂಕ ರೂಪಿಣ ವರುಣೇನ ಚತುರೂಪೋ ನಾರಾಯಣ ಸ್ತೂಯತೆ. ಇದು ವಿಶೇಷ. ಅರ್ಥ ಆಯ್ತಾ? ಇಲ್ಲಿ ವಿಶೇಷ ಏನು ಅಂತ ಕೇಳಿದರೆ, ಈ ಮಂತ್ರದ ದ್ರಷ್ಟಾರ ವರುಣದೇವರು. ಎಷ್ಟು ಕಡಿಮೆ ತಿಳಿದಿದ್ದೇವೆ ವರುಣದೇವರ ಬಗ್ಗೆ ಅಂತ ಆಯ್ತು. ನಾವೇ ವರುಣನ ಬಗ್ಗೆ ಏನು ತಿಳಿದಿದ್ದೀವಿ? ಸಾಗರಕ್ಕೆ ಅಭಿಮಾನಿಗಳು, ಲಕ್ಷ್ಮೀದೇವಿ ಅಪ್ಪ, ದೇವರ ಮಾವ, ಮಳೆ ದೇವರು, ಇಷ್ಟು ನೀರಿಗೆ ಅಭಿಮಾನಿಗಳು, ನಾಲಿಗೆಗೆ ಅಭಿಮಾನಿ, ಇಷ್ಟು ತಿಳ್ಕೊಂಡಿದ್ದೇವೆ ಹೊರತಾಗಿ ಅವರೊಬ್ಬರು ಋಷಿಗಳು ಅಂತ ತಿಳಿದೇ ಇಲ್ಲ. ಮಂತ್ರದ್ರಷ್ಟಾರರಾದದ್ದರಿಂದ ಅದು ಮಂತ್ರವನ್ನು ಕಾಣುವಾಗ ವರುಣೇನ ಹೆಂಗೆ ಕಂಡಾರ ಅಂದರೆ ಮಂಡೂಕ ರೂಪಿಣ, ಕಪ್ಪೆ ರೂಪದಲ್ಲಿ ಇದ್ದು. ಅರ್ಥ ಆಯ್ತಾ? ಕಪ್ಪೆ ರೂಪದಲ್ಲಿ ಇದ್ದು ಚತುರೂಪೋ ನಾರಾಯಣ ಸ್ತೂಯತೆ. ಈ ಮಂತ್ರಗಳಿಂದ 4 ರೂಪದ ವಿಶ್ವತೈರಸ ಪ್ರಾಜ್ಞತುರಿಯ ರೂಪದ ನಾರಾಯಣ ಸ್ತೋತ್ರ ಮಾಡ್ತಾ ಇದ್ದಾರೆ. ಎಷ್ಟು ಚಂದ ವಿಷಯ, ಎಷ್ಟು ಚಂದ ವಿಷಯ. ಸ್ವಯಂಭುವಮನು ಈಶಾವಾಸ್ಯ ಮಂತ್ರಗಳಿಂದ ಯಜ್ಞನಾಮಕ ಭಗವಂತನ ಸ್ತೋತ್ರವನ್ನು ಮಾಡಿದರೆ, ಮಂಡೂಕ ರೂಪದ ವರುಣ ಈ ಮಂತ್ರಗಳಿಂದ ಓಮಿತ್ತೇತದಕ್ಷರಂ ವಿದಂ ಸರ್ವಂ ಎಂಬ ಮಂತ್ರದಿಂದಾಗಿ ಚತುರೂಪಿಯಾದ ನಾರಾಯಣ ಸ್ತೋತ್ರ ಮಾಡ್ತಾ ಇದ್ದಾರೆ. ಪರಮ ಸುಂದರವಾದ ಉಪನಿಷತ್ತು. ಒಳಗೋದ ಮೇಲೆ ಇನ್ನೂ ವಿಶೇಷವಾಗಿ ತಿಳ್ಕೊಳ್ಳಿ. ಮಾಂಡೂಕೋಪನಿಷತ್ತು ಮಂಡೂಕ ರೂಪದಲ್ಲಿ ಹೇಳಿದ್ದರಿಂದ ಮಾಂಡೂಕೋಪನಿಷತ್ತು ಅಂತ ಕರೀತದೆ. ಮಂಡೂಕ ಅಂದರೆ ಕಪ್ಪೆ. ಆ ಕಪ್ಪೆ ರೂಪದಲ್ಲಿ ಇದ್ದ ವರುಣದೇವರು ಉಪನ್ಯಾಸ ಮಾಡಿದ್ದರಿಂದ, ಅಂದರೆ ಇದನ್ನು ಈ ಮಂತ್ರಗಳಿಂದ ಭಗವಂತನ ನಾರಾಯಣನ 4 ರೂಪಗಳನ್ನು ಸ್ತೋತ್ರ ಮಾಡಿದ್ದರಿಂದ ಇದು ಮಾಂಡೂಕೋಪನಿಷತ್ತು. ನೀವೇ ಹೇಳ್ತೀರೋ ವ್ಯಾಸರವಾಣಿ ಏನಾದರೂ ನಿಮ್ಮ ಮಾತಿಗೆ ಸಮ್ಮತಿ ಇದೆಯೋ ಅಂದರೆ ಪದ್ಮಪುರಾಣದಲ್ಲಿ ಹೇಳಿದ ವಾಕ್ಯವನ್ನು ಆಚಾರ್ಯರು ಭಾಷ್ಯದಲ್ಲಿ ಹೇಳ್ತಾರೆ. ಧ್ಯಾಯನ್ನಾರಾಯಣಂ ದೇವಂ ಪ್ರಣವೇನ ಸಮಾಹಿತಃ ಮಂಡೂಕರೂಪಿ ವರುಣಃ ತುಷ್ಟಾವಹರಿಮವ್ಯಯಂ ಇತಿ ಪಾದ್ಮೇ. ಧ್ಯಾಯನ್ ಯಾರು? ಮಂಡೂಕರೂಪಿ ವರುಣಃ. ಮಂಡೂಕ ರೂಪದಲ್ಲಿ ಇರುವಂತಹ ವರುಣನು ಅಂದರೆ ನೀರಿನಿಂದ ದೊಡ್ಡ ಬೃಹದಾಕಾರದ ಕಪ್ಪೆ. ವರುಣದೇವರ ಕಪ್ಪೆ ಆಗ್ಬೇಕಾದ್ರೆ ಅಷ್ಟೇ ಬೇಡದು, ಸಲ್ಲಕ್ಷಣಗಳಿಂದ ಕೂಡಿದ ಕಪ್ಪೆ ಆಕಾರದಲ್ಲಿ ನೀರಿನಲ್ಲಿ ಎದ್ದು ನಿಂತು ಬಂಡೆಗಳ ಮೇಲೆ ನಿಂತುಕೊಂಡು 2 ಕೈಗಳನ್ನು ಜೋಡಿಸಿ ಧ್ಯಾಯನ್ ನಾರಾಯಣಂ ದೇವಂ, ಆ ನಾರಾಯಣ ದೇವರನ್ನ ಮನಸ್ಸಿನಲ್ಲಿ ಧ್ಯಾನ ಮಾಡ್ತಾ ಪ್ರಣವೇನ ಸಮಾಹಿತ, ಧ್ಯಾನ ಮಾಡೋ ಕಾಲಕ್ಕೆ ಮಂತ್ರ ಓಂಕಾರವನ್ನು ಜೋಡಿಸಿ ಮಂಡೂಕ ರೂಪಿ ವರುಣಃ ತುಷ್ಟಾವಹರಿಮವ್ಯಯಂ ಅಂದರೆ ಮನಸ್ಸಿನಲ್ಲಿ
ನಾರಾಯಣನ 4 ರೂಪಗಳ ಧ್ಯಾನ. ಅದಕ್ಕೆ ಸ್ತೋತ್ರ ರೂಪವಾಗಿ ಮಂತ್ರವನ್ನು ಬಳಸಿದ್ದು ಓಂಕಾರವನ್ನು. ಹೀಗೆ ಮಾಡಿ ಭಗವಂತನನ್ನು ಸ್ತೋತ್ರ ಮಾಡಿದ್ದರಿಂದ ಈ ಉಪನಿಷತ್ತಿಗೆ ವರುಣನು ಋಷಿಯಾಗಿದ್ದಾನೆ. ಚತುರ್ರೂಪಿ 4 ರೂಪಗಳಿರುವಂತಹ ಪರಮಾತ್ಮನೇ ಇದಕ್ಕೆ ದೇವತೆಯಾಗಿದ್ದಾನೆ. ಅಕ್ಷರಗಳನ್ನು ಗಣನೆ ಮಾಡಿದಾಗ ಅಲ್ಲಲ್ಲಿ ಅನುಷ್ಠುಪ್ ಛಂದಸ್ಸುಗಳು ಬರುತ್ತದೆ. ಮಂಡೂಕ ರೂಪಿಣ ವರುಣೇನ ಚತುರೂಪೋ ನಾರಾಯಣ ಸ್ತೂಯತೆ ಧ್ಯಾಯನ್ನಾರಾಯಣಂ ದೇವಂ ಪ್ರಣವೇನ ಸಮಾಹಿತಃ ಮಂಡೂಕ ರೂಪಿ ವರುಣ ತುಷ್ಟಾವಹರಿಮವ್ಯಯಂ ಇತಿ ಪಾದ್ಮೇ. ಎಷ್ಟು ಬೇಕು ಅಷ್ಟೇ ಬರದ. ಈ ಉಪನಿಷತ್ ಹೆಂಗೆ ಹೊಂದಿತು, ಯಾರು ಹೇಳಿದರು, ಎಲ್ಲಿ ಹೇಳಿದ್ರು, ಹೆಂಗೆ ಹೇಳಿದ್ರು ಅಷ್ಟೆ. ಮಂತ್ರ ಏನು, ಉಪನಿಷತ್ತೇನು ಅಂದರೆ ಓಮಿತ್ತೇತತ್ ಅಕ್ಷರಂ ಇದಂ ಸರ್ವಂ ತಸ್ಯ ಉಪವ್ಯಾಖ್ಯಾನಂ ಭೂತಂ ಭವತ್ ಭವಿಷ್ಯದಿತಿ ಸರ್ವಂ ಓಂಕಾರಗೇವ ಯಚ್ಚಾನ್ಯತ್ರಿಕಾಲಾತೀತಂ ತದಪ್ಯೋಂಕಾರಗೇವ. ಇಷ್ಟದ ಒಂದೇ ಒಂದು ವಾಕ್ಯ ನಿಧಾನಕ್ಕೆ ತಿಳ್ಕೋಣಂತ. ಓಮಿತ್ತೇತತ್ ಅಕ್ಷರಂ ಇದಂ ಸರ್ವಂ. ಈ ಸಂಪೂರ್ಣವಾದ ಜಗತ್ತು ಯಾರಲ್ಲಿ ಆಶ್ರಯಿಸಿಕೊಂಡಿದೆಯಲ್ಲ ಅವನನ್ನು ಓಂ ಎಂದು ಕರೆಯಬೇಕು. ಓಂ ಅಂತ ದೇವರಿಗೆ ಹೆಸರು. ಯಾಕೆ ಓಂ ಅಂತ ದೇವರಿಗೆ ಹೆಸರು ಅಂದರೆ ಈ ಪೂರ್ಣವಾದ ಜಗತ್ತು ಅವನನ್ನು ಈ ಜಗತ್ತು ಅವನನ್ನು ಆಶ್ರಯಿಸಿಕೊಂಡಿದೆ, ಪೂರ್ಣವಾಗಿ ಆಶ್ರಯಿಸಿಕೊಂಡಿದೆ. ಓಂ ಅಂದರೆ ಓತಪ್ರೋತವಾಗುವುದು ಅಂತ ಅರ್ಥ. ಓತಪ್ರೋತ ಆಗೋದಂದ್ರೆ ಏನರ್ಥ? ಬಟ್ಟಿ ಒಳಗೆ ದಾರ ಒಂದು ಅಡ್ಡಕ್ಕೆ ಒಂದು ಉದ್ದಕ್ಕೆ ಇರ್ತದೆ, ಆವಾಗ ಈ ಬಟ್ಟೆ ಹಿಂಗೆ ಚಂದ ಕಾಣ್ತದೆ. ಅರ್ಥ ಆಯ್ತಾ? ಅನುವ್ಯಾಖ್ಯಾನದಲ್ಲಿ ಹೇಳುವಾಗ ಆಚಾರ್ಯರು ಊಯಿ ತಂತು ಸಂತಾನೆ ಎಂಬ ಧಾತುವಿನಿಂದ ಓತಂ ಜಗತ್ ಅತ್ರ ಇತಿ ಓಂ, ಓಮಂ ಅಥಾತೋ ಬ್ರಹ್ಮ ಜಿಜ್ಞಾಸ ಎಂಬ ಓಂಕಾರದಲ್ಲಿ ಓಂ ಅಂದರೆ ಪರಮಾತ್ಮ ಎಂಬ ಅರ್ಥವನ್ನು ಹೇಳುವಾಗ ಜಗದಾಶ್ರಯ ಎಂಬ ಅರ್ಥ ಹೇಳಿದ್ದಾರೆ. ಅದರಿಂದ ಓಂ ಎಂಬ ಪದಕ್ಕೆ ಈ ಸಂಪೂರ್ಣವಾದ ಜಗತ್ತು ಯಾರನ್ನ ಪೂರ್ಣವಾಗಿ ಆಶ್ರಯಿಸಿಕೊಂಡಿದೆಯೋ ಅವನು ಓಂ. ಓಂ ಜಗದಾಶ್ರಯನಾದ ಪರಮಾತ್ಮನು ಇತ್ತೇತತ ಓಂ ಎಂದು ಕರೆಸಿಕೊಂಡ ಪರಮಾತ್ಮನಿದ್ದಾನಲ್ಲ ಅವನು ಅಕ್ಷರಂ ನಾಶರಹಿತನಾಗಿದ್ದಾನೆ. ಯಾವ ತರಹದ ಕ್ಷರ ಅಂದರೆ ನಾಶ ಇಲ್ಲ. ಯಾಕೆ? ಕ್ಷರಪುರುಷರು ಅಕ್ಷರ ಪುರುಷರು ಇದ್ದ ಮೇಲೆ ಬಿಟ್ಟು ಇವೇನಾಗ್ಯಾನವ ಅಂದರೆ ಅಕ್ಷರನಾಗಿದ್ದಾನೆ, ನಾಶರಹಿತನಾಗಿದ್ದಾನೆ. ಈ ಜಗತ್ತಿಗೆ ಆಶ್ರಯ ನೀಡಿರುವಂತಹ ಪರಮಾತ್ಮ ಮಾತ್ರ ನಾಶರಹಿತನಾಗಿದ್ದಾನೆ. ಅವನಲ್ಲಿ ಆಶ್ರಿತವಾದ ಈ ಜಗತ್ತು ನಾಶವುಳ್ಳಂತಾಗಿದೆ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್. ಎಲ್ಲವೂ ಭಗವಂತನ ವಾಸಸ್ಥಾನ ಅಂದಂತೆ ಈ ಜಗತ್ತೆಲ್ಲವೂ ಭಗವಂತನ ಆಶ್ರಯಿಸಿಕೊಂಡದ. ಅವನು ಓಂಕಾರ. ಅರ್ಥ ಆಯ್ತಾ? ಓಂ ಅಂತನ್ನೋ ಶಬ್ದಕ್ಕೆ ಜಗತ್ತಿಗೆ ಆಶ್ರಯನ ಪರಮಾತ್ಮ ಏನಿದ್ದಾನ ಅವ ಓಂ. ಅವನು ಅಕ್ಷರ ಅಂದರೆ ನಾಶರಹಿತ. ಇದಂ ಸರ್ವಂ ಇದೆಲ್ಲವೂ ಅಲ್ಲ. ಸರ್ವಂ ಅನ್ನೋ ಶಬ್ದಕ್ಕೆ ಪೂರ್ಣ ಅಂತ ಅರ್ಥ. ಈ ಪರಮಾತ್ಮನು ಪೂರ್ಣನಾಗಿದ್ದಾನೆ ಅಂದರೆ ಓಂಕಾರ ವಾಚ್ಯನಾದ ಪರಮಾತ್ಮನು ಪೂರ್ಣನು ಹಾಗೂ ನಾಶರಹಿತನೂ ಆಗಿದ್ದಾನೆ. ಸರ್ವಂ ಅನ್ನೋ ಶಬ್ದಕ್ಕೆ ಪೂರ್ಣ ಅಂತ ಅರ್ಥ, ಹೊರತಾಗಿ ಏನಲ್ಲ ಎಲ್ಲ ಅಂತ ಅರ್ಥ ಅಲ್ಲ. ಎಲ್ಲ ಅಂತಲ್ಲ, ಎಲ್ಲ ಅನ್ನಬಾರ್ದು, ಪೂರ್ಣ. ಇದೆಲ್ಲ ದೇವರು ಅಂತ ಅರ್ಥನೇ ಅಲ್ಲ. ಕಲ್ಲು ಮಣ್ಣಿನ ದೇವರನ್ನ ಅಲ್ಲ. ಅದಕ್ಕೆ ಇದಂ ಸರ್ವಂ ಅಂದರೆ ಪೂರ್ಣಂ ಅಂತ ಅರ್ಥ. ಅರ್ಥ ಆಯ್ತೇನು? ಅಥವಾ ಭಗವದ್ಗೀತೆಯಲ್ಲಿ ಹೇಳುವಾಗ ಅರ್ಜುನ 11ನೇ ಅಧ್ಯಾಯದಲ್ಲಿ ಸರ್ವಂ ಸಮಾಪ್ನೋಷಿ ತತೋಷಿ ಸರ್ವಃ. ಕೃಷ್ಣ, ನೀನು ಎಲ್ಲ ಕಡೆಗೆ ವ್ಯಾಪಿಸಿಕೊಂಡದ್ದರಿಂದ ನಿನಗೆ ಸರ್ವ ಅಂತ ಹೆಸರು. ಸರ್ವ ಅಂದರೆ ಸರ್ವತ್ರ ವ್ಯಾಪ್ತ ಅಂತ ಅರ್ಥ. ಒಂದರ್ಥ ಸರ್ವ ಶಬ್ದಕ್ಕೆ ಪೂರ್ಣ ಅಂತ ಅರ್ಥ, ಇನ್ನೊಂದರ್ಥ ಸರ್ವ ಶಬ್ದಕ್ಕೆ ಸರ್ವತ್ರ ಸರ್ವವ್ಯಾಪ್ತ.
ಓಂ ಪರಮಾತ್ಮನು ಸಕಲ ಜಗದಾಧಾರನಾದ ಪರಮಾತ್ಮನು ಅಕ್ಷರ ನಾಶರಹಿತನಾಗಿದ್ದಾನೆ, ಇವನು ಪೂರ್ಣನಾಗಿದ್ದಾನೆ. ಓಮಿತ್ತೇ ತದಕ್ಷರಮಿದಂ ಸರ್ವಂ. ಹೇಳ್ತಾ ತಸ್ಯ ಉಪವ್ಯಾಖ್ಯಾನಂ, ಅವನು ಅಕ್ಷರನಾಗಿದ್ದಾನೆ ಅಂತ ಹೇಳಿದ್ರಲ್ಲ, ಅದರದ್ದು ಸ್ವಲ್ಪ ವಿಶೇಷವಾಗಿ ವ್ಯಾಖ್ಯಾನ ಮಾಡ್ತೀವಿ. ತಸ್ಯ ಅಕ್ಷರವಾಚ್ಯಸ್ಯ, ಅಕ್ಷರ ಎಂಬ ಶಬ್ದದಿಂದ ಕರೆಸಿಕೊಳ್ಬೇಕಾಯ್ತಲ್ಲ ಅವ ದೇವರು, ನಾಶರಹಿತ ಅಂತ ಕರೆಸ್ಕೋಬೇಕಾಯ್ತಲ್ಲ. ಆ ದೇವರ ನಾಶರಾಹಿತ್ಯವನ್ನ ಸ್ವಲ್ಪ ಉಪವ್ಯಾಖ್ಯಾನ, ಉಪ್ಪು ಖಾರ ಹಚ್ಚಿ ಹೇಳ್ತೇವೆ. ಉಪ್ಪು ವ್ಯಾಖ್ಯಾನ ಸ್ವಲ್ಪ ವಿಶೇಷವಾಗಿ ಹೇಳ್ತೇವೆ. ಅರ್ಥ ಆಯ್ತಾ? ಅಥವಾ ಉಪ ಸಮೀಪಿ ವ್ಯಾಖ್ಯಾನ, ಅದರದ್ದು ಹತ್ತಿರದ ಅರ್ಥ ಹೆಂಗಂತ ತಿಳಿಸ್ಕೊಡ್ತೀವಿ. ವಿಶೇಷವಾಗಿ ಆ ಅಕ್ಷರತ್ವದ ಬಗ್ಗೆ ಹೇಳ್ತೀವಿ. ಅಂದರೆ ದೇವರು ನಾಶರಹಿತನಾಗಿದ್ದಾನೆ ಅಂತ ಅನ್ನೋದನ್ನು ಹೇಳಬೇಕಾಗಿದೆ. ಹೆಂಗೆ ಹೇಳ್ತೀವಿ ಅಂದರೆ, ಭೂತಂ ಭವತ್ ಭವಿಷ್ಯತ್, ಅವನು 3 ಕಾಲದಲ್ಲಿಯೂ ಇದ್ದಾನೆ, ಆದ್ದರಿಂದ ಅವ ನಾಶರಹಿತ. ಭೂತಂ ಭೂತಕಾಲದಲ್ಲಿ, ಭವತ್ ವರ್ತಮಾನ ಕಾಲದಲ್ಲಿ, ಭವಿಷ್ಯತ್ ಭವಿಷ್ಯತ್ ಕಾಲದಲ್ಲಿ. ಅರ್ಥ ಆಯ್ತೇನಪ್ಪ? ಆದ್ದರಿಂದ ತಸ್ಯ ಉಪವ್ಯಾಖ್ಯಾನಂ, ದೇವರು ಅಕ್ಷರ ನಾಶರಹಿತನಾಗಿದ್ದಾನೆ ಎಂಬುದಕ್ಕೆ ಸ್ವಲ್ಪ ವಿಶೇಷವಾಗಿ ಹೇಳ್ತೇವೆ. ಹೇಗೆ ನಾಶರಹಿತನಾಗಿದ್ದಾನೆ ಆಚಾರ್ಯರೇನು ನಿತ್ಯಂ ಅಂತ ಕರೆದಾರ ಮಂಗಳಾಚರಣದಲ್ಲಿ, ಅದನ್ನೇ ಭೂತಕಾಲದಲ್ಲಿ, ಭವಿಷ್ಯತ್ ಕಾಲದಲ್ಲಿ, ವರ್ತಮಾನ ಕಾಲದಲ್ಲಿ ಇದ್ದದ್ದರಿಂದ ಅವನನ್ನೇನು ಕರಿಬೇಕಪ್ಪ? ಅಕ್ಷರ ಎಂದು ಕರೆಯಬೇಕು. ಸರ್ವಂ ಓಂಕಾರ ಏವ, ಎಲ್ಲವೂ ಓಂಕಾರವೇ. ಎಲ್ಲವೂ ಅಂದರೆ ಅಥವಾ ಓಂಕಾರವೇ ಪೂರ್ಣ, ಇನ್ಯಾವುದು ಇನ್ನೊಂದು ಪೂರ್ಣವಾದದ್ದಿಲ್ಲ. ಗೊತ್ತಾಯ್ತಿಲ್ಲ? ಸರ್ವಂ ಓಂಕಾರ ಏವ ಅಂತಂದ್ರೇನು? ಇನ್ನುಳಿದವರು ಯಾರು ಪೂರ್ಣರಲ್ಲ, ಪರಮಾತ್ಮ ಒಬ್ಬನೇ ಪೂರ್ಣ. ಯಾರೇ ಪೂರ್ಣ ಅಂದರೆ ಪರಮಾತ್ಮ, ದೇವರೊಬ್ಬರೇ ಪೂರ್ಣ. ಸರ್ವ ಓಂಕಾರ ಏವ. ಅಲ್ರಿ ಸ್ವಾಮಿ, ನೀವು ನಾಶರಹಿತವಾಗ್ಯದ 3 ಕಾಲದ ಸಂಬಂಧ ಇಟ್ಟುಕೊಂಡಾನ ಅಂತ ಹೇಳೋದಾದರೆ, ಈಗ ಚೇತನ ಪ್ರಕೃತಿಯಾದ ಮಹಾಲಕ್ಷ್ಮಿಯೂ ತ್ರಿಕಾಲದಲ್ಲಿ ಇದ್ದಾಳೆ, ಅವಳು ನಿತ್ಯ. ಅವ್ಯಾಕೃತಾಕಾಶವೂ ನಿತ್ಯ, ವರ್ಣಗಳೂ ನಿತ್ಯ, ಕಾಲಪ್ರವಾಹ ನಿತ್ಯ. ಇಷ್ಟೆಲ್ಲ ಇರುವಾಗ ಅದೇನು ದೇವರೊಬ್ಬನೇ ತ್ರಿಕಾಲದಲ್ಲಿ ಇದ್ದದ್ದು ಅಂತ ಹೇಳ್ಕೊಂಡದ್ದು? ಇಲ್ಲೇನ? ಮಹಾಲಕ್ಷ್ಮಿ ಇಲ್ಲೇನು ನಿಂತಿದ್ದಾಳೆ, ಅಕ್ಷರಗಳಿಲ್ಲೇನೋ ಅಕ್ಷರ ನಿತ್ಯವ. ಅವ್ಯಾಕೃತ ಆಕಾಶ, ವರ್ಣಗಳು, ಚಿತ್ ಪ್ರಕೃತಿ, ಇಷ್ಟೆಲ್ಲ ಕಾಲಪ್ರವಾಹ, ಕಾಲ ಕ್ಷಣಲವಗಳೇನವ ಅವು ನಾಶ ಆಗ್ತಾವ. ಪ್ರವಾಹ ನಿತ್ಯ ಅಲ್ಲ. ಮತ್ತೆ ಅಂದಮೇಲೆ ಅವನೊಬ್ಬರೇ ನಿತ್ಯ, ಅವನೊಬ್ಬರೇ ಅಕ್ಷರ ಅಂತ ಹೆಂಗೆ ಹೇಳ್ಕೊಂಡ್ರಿ ಅಂದರೆ, ಯಚ್ಚಾನ್ಯ ತ್ರಿಕಾಲಾತೀತಂ ತದಪ್ಯೋಂಕಾರ ಏವ. ಯಚ್ಚ ಅನ್ಯತ, ಈ ವಿಷ್ಣುವನ್ನ ಬಿಟ್ಟು ಇನ್ನುಳಿದದ್ಯಾವುದಾದರೂ ತ್ರಿಕಾಲದಲ್ಲಿ ಇದೆ ಅಂದರೆ ತ್ರಿಕಾಲದ ಪರಿಣಾಮ ಅದಕ್ಕಾಗಿಲ್ಲ, ತ್ರಿಕಾಲಾತೀತವಾಗ್ಯದ ಅಂತ ಹೇಳೋದಾದರೆ, ತ್ರಿಕಾಲಾತೀತ ಅಂದ್ರೆ ಏನು? 3 ಕಾಲದ ಪರಿಣಾಮ ಅದಕ್ಕಾಗದೆ ಅದು ನಿತ್ಯವಾಗಿದೆ ಅಂತ ಹೇಳೋದಾದರೆ, ತದಪ್ಯೋಂಕಾರ ಏವ, ಪರಮಾತ್ಮ ಒಬ್ಬನೇ ಆಗಬೇಕು, ಉಳಿದವರಂತರೂ ಸಾಧ್ಯ ಇಲ್ಲ. ಆಗ್ಯಾರ ಅಂತಂದ್ರೆ ಭಗವದ್ ಅಧೀನರಾಗಿ ಆಗಿದ್ದಾರೆ ಅಂತ ಅರ್ಥವೇ ವಿನಃ ಸ್ವತಂತ್ರವಾಗಿ ಆಗಿದ್ದಾರೆ. ತದಪಿ ಓಂಕಾರ ಏವ ಅಂದರೆ ಓಂಕಾರ ಅಧೀನಮೇವ ಅಂತ ಅರ್ಥ. ಮಂತ್ರಾಲಯ ಪ್ರಭುಗಳು ವ್ಯವಸ್ಥೆ ಮಾಡ್ತಾರೆ. ತದಪಿ ಓಂಕಾರ ಏವ, ಅದೂ ಓಂಕಾರವೇ ಅಂದರೆ ಓಂಕಾರಾಧೀನ. ಮಹಾಲಕ್ಷ್ಮೀ ದೇವಿ ನಿತ್ಯಳಾಗಿರಲಿಕ್ಕೆ ಪರಮಾತ್ಮನ ಕಾರಣ, ಅವ್ಯಾಕೃತ ಆಕಾಶ ನಿತ್ಯವಾಗಿರಲಿ ಪರಮಾತ್ಮ ಕಾರಣ, ವರ್ಣಗಳು ನಿತ್ಯವಾಗಿರಲಿಕ್ಕೆ ಪರಮಾತ್ಮ ಕಾರಣ. ನಮ್ಮ ಸಿದ್ಧಾಂತದಲ್ಲಿ ಸರ್ವಕ್ಕೂ ಪರಮಾತ್ಮನೇ ಕಾರಣ, ಉಳಿದವರಲ್ಲ. ಯಚ್ಚಾನ್ಯ ತ್ರಿಕಾಲಾತೀತಂ ತದಪ್ಯೋಂಕಾರ ಏವ. ಶ್ರೀಕೃಷ್ಣ ಅರ್ಪಣಮಸ್ತು.